ಹಾಯ್, ಹಲೋ, ಹೇಗಿದ್ದೀರಾ? ನಮಸ್ಕಾರ. ಆರಾಮಿದ್ದೀರಾ? ಏನಕ್ಕೆ ವ್ಲಾಗ್ ಮಾಡೋಕ್ಕೆ ಕಾರಣ ಅಂತಂದರೆ, ಮೊನ್ನೆ ಒಂದು ಹಾಕಿದ್ದೆ ನಾನು ವಿಡಿಯೋ. ಅದು ಚೆನ್ನಾಗಿ ವ್ಯೂಸ್ ಹೋಗಿದೆ, ಚಲೋ ಐತೆ. ಇನ್ನೂ ಒಂದು ಕಂಟೆಂಟ್ ಇದೆ ನನ್ನ ಕಡೆ, ರೆಡಿ ಮಾಡೀನಿ. ಆದಷ್ಟು ಅದನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಆದಷ್ಟು ಜಲ್ದಿ ಆಕೈತೆ ಅದು. ಅದ್ರ ಸಂಬಂಧ ಅದನ್ನು ಹೇಳೋಕ್ಕಂತಲೇ ನಾನು ಇವಾಗ ಬಂದಿರೋದೆ. ಅದು ಒಂದು ಒಳ್ಳೆ ಕಂಟೆಂಟ್ ಐತಿ. ಆದಷ್ಟು ಜಲ್ದಿ ಇವತ್ತು ಸಂಡೇ, ನೆಕ್ಸ್ಟ್ ವೀಕ್ ಇಲ್ಲ ಸಂಡೇ ಏನೋ ಮತ್ತೆ ಆ ವಿಡಿಯೋ ಹಾಕೋದು ಮಾಡೀನಿ ಯೂಟ್ಯೂಬ್ ಚಾನಲ್ ಒಳಗೆ. ಆದಷ್ಟು ಜಲ್ದಿ ಬರೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಇನ್ನೇನಿಲ್ಲ, ನೀವೇ ಹೇಳ್ಬೇಕೆಲ್ಲನೂ. ಆ್ಯಕ್ಚುಲಿ ನನ್ನ ಕಡೆ ಅಂತರ ಏನೋ ತಪ್ಪಾಗಿದ್ರೆ, ಎಲ್ಲೋ ಒಂದು ಕರೆಕ್ಟಾಗಿ ನಾವು ವಿಡಿಯೋ ಮಾಡಲಿಲ್ದಾಗ, ಏನೋ ಒಂದು ಮಿಸ್ಟೇಕ್ ಆದಾಗ, ನೀವು ಒಂದು ಕಮೆಂಟ್ ಮುಖಾಂತರ ಹೇಳಿ. ಆ್ಯಕ್ಚುಲಿ ಯಾರೇನು ಕಮೆಂಟ್ಸ್ ಮಾಡಿಲ್ಲ ಹೆಂಗೈತು ಏನು ಅಂತಂತೇಳಿ. ಎಲ್ಲ ಒಂದು ಕಡೆ ಕರೆಕ್ಟಾಗಿ ಮಾಡೇ ಅನಿಸೈತೆ. ಆದಷ್ಟು ಜಲ್ದಿ ಬರಲಿ. ಮತ್ತು ಏನಾಯ್ತು ನೀವೇ ಹೇಳ್ಬೇಕು. ಆ್ಯಕ್ಚುಲಿ ಅದು ಮಾಡೋಕ್ಕೆ ಏನೋ ಕಾರಣಪ್ಪ ಅಂತ, ಆ್ಯಕ್ಚುಲಿ ನಾನು 2 ಮಂದಿ ಇಟ್ಕೊಂಡಿದ್ದೆ. ನನ್ನ ಟೈಮಿಗೆ ಯಾರೂ ಬರಲಿಲ್ಲ. ಹೀಗಾಗಿ ನಾನು ಒಬ್ಬನೇ ಮಾಡೋಕ್ಕಾಗಿ ಮತ್ತೆ ಅದು ಸ್ವಲ್ಪ ಕಷ್ಟಪಟ್ಟೇನೆ. ಇದೇ ಇನ್ನೊಂದು ಕಂಟೆಂಟ್ ರೆಡಿ ಮಾಡೀನಿ. ಅದು ಒಂದು ಆದಷ್ಟು ಜಲ್ದಿ ನಿಮ್ಮ ಕಡೆ ತೊಗೊಂಬರ್ತೀನಿ. ಸ್ವಲ್ಪ ಸಪೋರ್ಟ್ ಬೇಕಾಗೈತಿ. ಹೀಗಾಗಿ ನಮ್ಮ ಫ್ರೆಂಡಿಗೆ ಒಬ್ಬಂಗೆ ಹಿಡ್ದೀನಿ. ಅವನು ಬಂದು ಮಾಡ್ತೀನಪ್ಪ ಅಂತ ಮುಂದೆ ಇನ್ನೂ ಏನು ಹೇಳಿಲ್ಲ, ಏನಿದೆ ಏನೋ ಸ್ಟೋರಿ ಅಂತೇಳಿ. ಆದಷ್ಟು ಅವ್ನು ಕರ್ಕೊಂಬರ್ತೀನಿ. ಇದು ವ್ಲಾಗ್ ಮಾಡೋಕ್ಕೆ, ಇದೊಂದು ವಿಡಿಯೋ ಮಾಡೋಕೆ ಅದೊಂದೇ ಕಾರಣ. ಆ್ಯಕ್ಚುಲಿ ಏನೋ ಒಂದು ಹೇಳ್ಬೇಕು ಇವ್ರಿಗೆ, ಹೇಳಿದ್ರೆ ಆಗ್ತೈತಿ ನೆಕ್ಸ್ಟ್ ವಿಡಿಯೋ ಬಗ್ಗೆ. ಮೊದಲೇ ಏನೋ ಒಂದು ಅಪ್ಡೇಟ್ ಇರಲಿ ಅಂತ ನಾನು ಮಾಡಕುಂತಿದ್ದೆ. ಆದಷ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ನೋಡತ್ತಾರೆ ಎಲ್ಲರೂ, ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಮತ್ತು ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮ್ಲಿ ಯಾರಿಗಾದರೂ ಶೇರ್ ಮಾಡಿರಿ. ಇನ್ನೂ ಒಂದು ಒಳ್ಳೆ ವಿಡಿಯೋಸನ್ನು ನಾನು ಮಾಡ್ತೀನಿ. ಆ್ಯಕ್ಚುಲಿ ಈಗ ನೆಕ್ಸ್ಟ್ ಬರೋವಂಥ ಒಂದು ಚಲೋ ಕಂಟೆಂಟ್ ಐತಿ, ಭಾಳ ಒಳ್ಳೆ ಕಂಟೆಂಟ್. ಅದು ಯಾವ ಥರ ನಾನು ಶೂಟ್ ಮಾಡ್ಬೇಕು ನಂಗೆ ಅದೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನ್ನ ಕಡೆ ಕ್ಯಾಮ್ರಾ ಐತಿ. ಕ್ಯಾಮ್ರಾಯಿಂದ ಮಾಡೋಕಂದ್ರೆ ಸ್ವಲ್ಪ ಅದು ವಿಡಿಯೋಗ್ರಾ ಮಾಡೋರು ಬೇಕೆ. ಹಿಂಗಾಗಿ ನಮ್ಮ ಫ್ರೆಂಡ್ಸ್ಗೆ ಯಾರು ವಿಡಿಯೋ ಮಾಡೋಕೆ ಬರೋಂಗಿಲ್ಲ. ಏನೋ ಒಂದು ಪ್ಲ್ಯಾನ್ ಇಟ್ಟೇನೆ, ಫೋನ್ ಒಳಗೆ ಮಾಡ್ಬೇಕಂತೇಳಿ. ಐಫೋನ್ ಒಳಗೆ ಮಾಡ್ಬೇಕಂತ ಏನು ಒಂದು ಪ್ಲ್ಯಾನ್ ಇಟ್ಟೇನೆ. ಐಫೋನ್ ಒಳಗೆ ಒಂದು ಕ್ಲಾರಿಟಿಯಾಗಿ ಒಂದು ಒಳ್ಳೆ ಎಡಿಟಿಂಗ್ ಆಗಲಿ ಚಲೋ ಒಂದು ಮಾಡ್ಬೇಕಂತ ಇಟ್ಕೊಂಡಿನಿ. ಸ್ವಲ್ಪ ಏನಾಕೈತೆ ಅಂತಂದರೆ, ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದಾಗ ಸ್ವಲ್ಪ ಬೆಂಗಳೂರು ಭಾಷೆ, ಈ ಕಡೆ ಉತ್ತರ ಕನ್ನಡ ಭಾಷೆ ಅಂದರೆ ಸ್ವಲ್ಪ ಲ್ಯಾಂಗ್ವೇಜ್ ಎಲ್ಲ ಇನ್ನೊಂದಾಗ್ತದೆ. ಅದಕ್ಕೆ ನಾ ಏನು ಮಾಡ್ಬೇಕು ಮಾಡೀನಿ, ಹೆಂಗಾರು ಹಾಕಿರೋದಕ್ಕೆ ನಮ್ಮ ಆಡು ಭಾಷೆ ಒಳಗೆ ಮಾಡ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನಾವು ಈ ಕಡೆ ಎಲ್ಲ ಮಂದಿ ಗೊತ್ತಲ್ಲ, ಸ್ವಲ್ಪ ನಮ್ಮ ಮಾತೆಲ್ಲ ರೂಢಾಗಿರ್ತಾವೆ, ಭಾಳ ರೂಢಾಗಿರ್ತಾವೆ. ಅದ್ರ ಸಂಬಂಧ ಅದ್ರ ಪ್ರಕಾರನ ಅದು ಬರೆದಿರೋದು ಸ್ಟೋರಿ. ಏನಿಲ್ಲ, ಅದು ಒಂದು ಆಗ್ಬೋದು, ಒಂದು 10 ನಿಮಿಷ ಹಿಂಗೆ ಆಗ್ಬೋದು. ಅದ್ರದ್ದು ಒಂದು ಚಲೋ ಐತಿ. ಸ್ವಲ್ಪ ಪ್ಲೇಸೆಲ್ಲ ಸೆಟ್ ಮಾಡ್ಕೋಬೇಕು ನಾ, ಪ್ಲೇಸ್ ಅದು ಎಲ್ಲಿ ಯಾವ ಪ್ಲೇಸ್ನಾಗ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಂತಂತೇಳಿ. ಇದನ್ನೆಲ್ಲ ಹುಡ್ಕ್ಯಾಡತ್ತೀನಿ. ಆದಷ್ಟು ಜಲ್ದಿ ಅದು ಸಿಕ್ತಪ್ಪ, ಅದೊಂದು ಆಯ್ತಪ್ಪ ಅಂದ್ರೆ ಆದಷ್ಟು ಜಲ್ದಿ ವಿಡಿಯೋ ಮಾಡೋಕ್ಕೆ ಮಾಡಿಬಿಡ್ತೀನಿ. ವೇಟ್ ಮಾಡತ್ತೀನಿ. ಆ್ಯಕ್ಚುಲಿ ನಂಗೊಂದು ಕೆಲಸ ಬ್ಯುಸಿ ಆಗ್ಬಿಟ್ಟೆ ನಾನು, ಹೀಗಾಗಿ ನಮಗೂ ಖಾಲಿ ಇಲ್ಲ ನಾನು. ಖಾಲಿ ಇದ್ದರೆ ಏನೋ ಮಾಡ್ಬೋದು. ಆಫೀಸಿಗೆ ಹೋಗೋದು ಬರೋದು ಮತ್ತು ಫ್ರೀ ಸ್ವಲ್ಪ ರಶ್ ಇದ್ದಂಗೆ ಆಗ್ತೈತಿ. ಹೀಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದಷ್ಟು
ಜಲ್ದಿ ಪ್ಲ್ಯಾನಿಂಗ್ ಒಳಗೆ ಇದ್ದೇನೆ. ಸೊ ಅದೊಂದು ಪ್ಲ್ಯಾನಿಂಗ್ ಪ್ರಕಾರ ಆಯಿತು ಅಂದ್ರೆ ಭಾಳ ಚಲೋ ಆಕೈತಿ. ನೀವೇನಾರ ಹೇಳ್ಬೇಕು ಅನ್ಸಿದ್ರೆ ನಿಮ್ಮ ಏನಾದರೂ ಅನಿಸಿಕೆ ಇದ್ರೆ ನನ್ನ ಈ ಕಮೆಂಟ್ ಮುಖಾಂತರ ಹೇಳ್ರಿ. ಸೊ ನಾನು ಏನೋ ಬದಲಾವಣೆ ಮಾಡ್ಕೋತೇನೆ ಇಷ್ಟೇ ನಾ ಅಂತ ಹೇಳೋದು. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ನನ್ನ ಮೇಲೆ ಇರಲಿ. ಸೊ ನಮ್ಮನ್ನು ಬೆಳೆಸಿರಿ. ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಹೇಳಕ್ಕೆ ಬರುತ್ತೆ ನಾನು. ಸೊ ನಿನ್ನೆ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಮ್ಮ ಹುಬ್ಬಳ್ಳಿಗೆ ಆಗಮಿಸಿದ್ರು. ನಿನ್ನೆ ಅವರ ಟ್ರೈಲರ್ ಇಲ್ಲೇ ನಮ್ಮ ಹುಬ್ಬಳ್ಳಿಯಲ್ಲಿ ರೈಲ್ವೆ ರೋಡ್ನಲ್ಲಿ ಮಾಡಿದ್ರು. ಸೊ ಭಾಳ ಅದ್ದೂರಿಯಾಗಿತ್ತು ಟ್ರೈಲರ್ ನೋಡೋದು. ನಾವಂತರೂ ಅಜ್ಜ ಭಾಳ ಇಷ್ಟಪಟ್ಟು. ಸೊ ಈ ಥರ ಒಂದು ಹೊಸ ಕಂದಾಗಿ ನಮ್ಮ ದರ್ಶನ್ ಅವರು ನೋಡಿದ್ವಿ ನಾವು. ಸೊ ಭಾಳ ಇಷ್ಟ ಆಯ್ತು ಎಲ್ಲರಿಗೆ. ಆ್ಯಕ್ಚುಲಿ ನಿನ್ನೆ ಅದು ನಾವು ಮಾಡ್ಬೇಕಂತಿದ್ದೆ ವಿಡಿಯೋ. ನಾನು ಸ್ವಲ್ಪ ಮನೆಯೊಳಗೆ ಕೆಲಸ ಅದು ಹಿಂಗಿತ್ತು, ಹಿಂಗಾಗಿ ಮಾಡೋಕ್ಕಾಗಿಲ್ಲ. ಸೊ ಆಲ್ಮೋಸ್ಟ್ ಆ ಟ್ರೈಲರ್ಗಂತೂ ನಾವಂತೂ ಭಾಳ ಕಾತುರದಿಂದ ಕಾಯ್ಕೊಂಡಿದ್ವಿ. ಮನೆ ಒಳಗೆ ನೋಡಿ ನಾನು ಆದಷ್ಟು ಮನೆ ಒಳಗೆ ನಾವು ವಿಡಿಯೋ ನೋಡಿದ್ದೆ. ಮನೆಯೊಳಗೆ ಲೈವ್ ಹಚ್ಚಿದ್ದೆ, ಯೂಟ್ಯೂಬ್ ಹಚ್ಕೊಂಡು ನಮ್ಮ ಮಮ್ಮಿಗೆ ಅದು ತೋರಿಸ್ಕೊತಿದ್ದೆ. ಮಸ್ತ್ ಐತಿ ಆಲ್ಮೋಸ್ಟ್. ಆ ಟ್ರೈಲರ್ ಏನೋ ಒಂದು ಹೊಸದ ಏನೋ ಒಂದು ವಿಚಿತ್ರ ಡಿಫ್ರೆಂಟ್ ಒಂದು ಕ್ಯಾರೆಕ್ಟರ್ ಡಿಫ್ರೆಂಟಾಗಿ ಇದೆ ಅದು ಟ್ರೈಲರ್ ನೋಡಿದಂತರು. ಆ್ಯಕ್ಚುಲಿ ಯಾಕಂದ್ರೆ ದರ್ಶನ್ ಅವ್ರನ್ನ ಭಾಳ ನಾನಾ ಥರ ಪಾತ್ರಗಳು ನೋಡಿವೆ. ಬಟ್ ಇದೊಂಥರ ಯಾಕೋ ಡಿಫ್ರೆಂಟ್ ಐತಿ. ಸೊ ನಾವೆಲ್ಲರೂ ವೇಟ್ ಮಾಡತ್ತೇವೆ 29th ವೇಟ್ ಮಾಡತ್ತೇವೆ. ಸೊ ಆದಷ್ಟು ನಿಮಗೂ ಆದರೂ ಒಂದು ಮಾತು ಹೇಳ್ತೀನಿ, ಎಲ್ಲರೂ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿರಿ, ಕನ್ನಡವನ್ನು ಬೆಳೆಸಿರಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿರಿ. ನಮ್ಮ ಫಸ್ಟ್ ಎಲ್ಲರೂ ಆದ್ಯತೆ ಕೊಡ್ರಿ ಕನ್ನಡಕ್ಕಾಗಿ. ಕನ್ನಡ ಮೂವೀಸ್ ಎಲ್ಲರೂ ನೋಡ್ರಿ. ನಾವು ಅದನ್ನು ವೇಟ್ ಮಾಡತ್ತೀವಿ. ಸೊ ಆ್ಯಕ್ಚುಲಿ ಯಾಕಂದರೆ ಕ್ರಾಂತಿ ಬಂದು ಒಂದು ವರ್ಷ ಆಯ್ತು. ಸೊ ಭಾಳ ವೇಟ್ ಮಾಡತ್ತಿದ್ದೆ, ಯಾವಾಗ ಬರುತ್ತೆ ಟ್ರೈಲರ್ ಯಾವಾಗೈತೆ ಅಂತೇಳಿ. ಸೊ ನಿನ್ನೆ ಅಂತೂ ನೋಡಿದಾಗಂತೂ ಭಾಳ ಖುಷಿ ಆಯ್ತು. ಆಲ್ರೆಡಿ 7 million ಏನೋ ಕ್ರಾಸ್ ಆಯಿತು. ಸೊ ನಾವು ಅವಾಗಿನೂ ನೋಡ್ದಂಗೆ ಆಗಿತ್ತು ಟ್ರೈಲರ್. ಸೊ ಯಾರೂ ಮಿಸ್ ಮಾಡಿದೆ ಪಿಕ್ಚರ್ ನೋಡ್ರಿ, ಫಿಲ್ಮನ್ನು ನೋಡ್ರಿ. December 29th ತಪ್ಪದೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ನಂದು ಇನ್ನೊಂದು ಏನು ಮಾತಪ್ಪ ಅಂತಂದ್ರೆ, ಸೊ ಹೊಸಬರಿಗೆ ಏನೇನು ಚಾನ್ಸ್ ಸಿಗತ್ತವಲ್ಲ ಎಲ್ಲನೂ ಒಳ್ಳೆ ಮಾಡತ್ತೆಲ್ಲರೂ. ಸೊ ಆ್ಯಕ್ಚುಲಿ ನಮ್ಮಂಥವ್ರನ್ನು ಸ್ವಲ್ಪ ಬೆಳೆಸ್ರಿ, ಅದೊಂದು ಕೇಳ್ಕೊತೀನಿ. ಯಾಕಂತಂದ್ರೆ ನಮಗೂ ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ವಿಡಿಯೋ ಮಾಡ್ಬೇಕು, ಆ ಥರ ಮಾಡೋಣ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ. ಸೊ ನಾನು ಅಂತ ಒಬ್ಬ ಮನುಷ್ಯ. ಸೊ ನಾನು ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋಸ್ ಅದು ಮಾಡಬೇಕು, ಏನೇನು ವಿಷಯ ಮಾಡಿದೆ ಸ್ವಲ್ಪ ದಿನ ಆಗಿ ನಾ ಏನೂ ಮಾಡಿರಲಿಲ್ಲ. ಸೊ ಈಗೀಗ ನಾನು ವ್ಲಾಗಿಂಗು ಮಾಡ್ಬೋದಪ್ಪ ಅಂತಂತೇಳಿ ವಿಚಾರ ಮಾಡ್ಕೊಂಡು ಒಂದು ವ್ಲಾಗಿಂಗ್ ಅದು ಮಾಡತ್ತೀನಿ. ವ್ಲಾಗಿಂಗ್ ಆಗಲಿ ಕೆಲವೊಂದು ಸಣ್ಣ ವಿಡಿಯೋಸ್ ಅದು ಮಾಡತ್ತೀನಿ. ಸೊ ನಿಮ್ಗೆ ಇಷ್ಟ ಆಕೈತಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ ಇರಲಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಮಿಸ್ ಮಾಡೋಕೆ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನೀವು ನಿಮಗೆ ಒಳ್ಳೆ ಒಂದು ವಿಡಿಯೋಸನ್ನು ನಾನು ನಿಮಗೆ ಕೊಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗಾಯ್ಸ್.